ಇದಕ್ಕಿಂತ ಮುಂಚೆ ನಾವೇನು ಅಧಿಕಾರಿಗಳಿಗೆ ಸುಮಾರು ಸಲ ಮನವಿಗಳನ್ನ ಕೊಟ್ಟಿದ್ದೇವೆ. ಯಂತ್ರದಲ್ಲಿ ರಸ್ತೆ ಸರಿ ಇಲ್ಲ, ಗಾರ್ಬೇಜ್ ಕಲೆಕ್ಷನ್ ಮಾಡ್ತಾ ಇಲ್ಲ, ಟೈಮ್ ಟು ಟೈಮ್ ತಗೊಂಡು ಹೋಗ್ತಾ ಇಲ್ಲ, ಮತ್ತೆ ಪ್ರತಿ ಮನೆಗೆ ಹೋಗ್ತಾ ಇಲ್ಲ, ಪ್ರತಿ ಬೀದಿಗಳಲ್ಲಿ ಅಲ್ಲಲ್ಲಿ ಗಾರ್ಬೇಜ್ ಬಿದ್ದಿದೆ, ಅದನ್ನ ಎತ್ತುವಂತ ಕೆಲಸ ಮಾಡಿ ಅಂತ ಹೇಳ್ಬಿಟ್ಟು ಸುಮಾರು ಸಲ ಮನವಿಯನ್ನು ಕೊಟ್ಟಿದ್ದೀವಿ. ಅವರು ಮನವಿ ತಗೊಂತಾರೆ, ತೆಗೆದ್ಬಿಟ್ಟು 2 ದಿನ ಆದ್ಮೇಲೆ ಮಡ್ಚಿ ಎಸಿತಾರೆ. ಅಷ್ಟೇ ಬಿಟ್ರೆ ಬೇರೆ ಯಾವ ಡೆವಲಪ್ಮೆಂಟ್ ಇದುವರೆಗೂ ಯಾವ ಅಧಿಕಾರಿನೂ ಸಹ ಬಂದು ಮಾಡಿಲ್ಲ. ಸೊ ಆನ್ ದ ಫೀಲ್ಡ್ ದೇರ್ ಇಸ್ ನೋ ವರ್ಕ್, ಓನ್ಲಿ ಇನ್ ದ ಪೇಪರ್, ಓನ್ಲಿ ಇನ್ ದ ಇನ್ಸ್ಟಾಗ್ರಾಮ್ ಪ್ರೊಫೈಲ್ ದೇ ಆರ್ ಶೋಯಿಂಗ್ ಅಪ್, ಅಷ್ಟೇನೆ ನಡೀತಾ ಇರೋದಿಲ್ಲಿ. ಏನು ಮೊನ್ನೆ ಒಂದು 3 days ಮುಂಚೆ ಇವಾಗಿರುವಂತ ಒಂದು ಕಮಿಷನರ್ LS ಸುಧಾಕರ್ ಅವರು ಏನು ಇನ್ಸ್ಪೆಕ್ಷನ್ಗೆ ಹೋಗಿದ್ದೀನಿ ಅಂತ ಹೇಳ್ಬಿಟ್ಟು ಪೋಸ್ಟ್ ಹಾಕ್ತಾರೆ, GBA ಇನ್ಸ್ಟಾಗ್ರಾಮ್ ಪ್ರೊಫೈಲ್ ಅಲ್ಲಿ ಪೋಸ್ಟ್ ಹಾಕ್ತಾರೆ. ಅದೇ ಬೀದಿಲಿನಲ್ಲಿ ಹೋಗಿ ನೋಡೋದಾಯ್ತು ಅಂದ್ರೆ ಕಸದ ರಾಶಿಗಳು ಅಲ್ಲಲ್ಲಿ ಒಂದಲ್ಲ ಎರಡಲ್ಲ ಸುಮಾರು ಕಡೆ ಕಸದ ರಾಶಿಗಳು ಬಿದ್ದಿದೆ. ಆದ್ರೇನಪ್ಪ ಅಂತ ಒಂದು ಕಸದ ರಾಶಿ, ಅಷ್ಟು ದೊಡ್ಡ ಕಸದ ರಾಶಿ ನಮ್ ಕಮಿಷನರ್ ಅವ್ರ ಕಣ್ಣಿಗೆ ಕಾಣ್ಲಿಲ್ಲ. ಯಾಕೆ? ಇವ್ರು ಯಾರು ಕೆಲಸ ಮಾಡಬೇಕು, ಜನಕ್ಕೆ ಒಳ್ಳೇದು ಮಾಡಬೇಕು, ನಾವಿಲ್ಲಿ ಮಹದೇವಪುರದಲ್ಲಿ ಏನೋ ಒಂದು ಬದಲಾವಣೆ ತರಬೇಕು ಅಂತ ಹೇಳ್ಬಿಟ್ಟು ಕೆಲಸ ಮಾಡ್ದೋ ಅಂತಾರಲ್ಲ. ಎಲ್ಲರೂ ಇನ್ಸ್ಟಾಗ್ರಾಮು ಫೇಸ್ಬುಕ್ ಅಲ್ಲಿ ಫೋಟೋಗಳನ್ನ ಹಾಕ್ಬಿಟ್ಟು DCM CMಗೆ ಟ್ಯಾಗ್ ಮಾಡ್ಬಿಡೋದು, ನಾವ್ ಈ ಕೆಲಸ ಮಾಡಿದೀವಿ ಅಂತ ಹೇಳ್ಬಿಟ್ಟು. ಇಂಥ ಕೆಲಸ ಮಾಡ್ಲಿಕ್ಕೆ ನೀವ್ ಯಾಕೆ ಬೇಕು ಸ್ವಾಮಿ? ಅಧಿಕಾರಿಗಳು ಅಂತ ಹೇಳ್ಬಿಟ್ಟು ಯಾಕೆ ಇರ್ಬೇಕು ನೀವೆಲ್ಲ? ನೀವ್ ಯಾರು ಇಲ್ಲ ಅಂತ ಹೇಳಿದ್ರು ಅದೇ ತರ ಇರುತ್ತೆ ಕಂಡೀಷನ್. ನೀವಿದ್ರು ಒಂದೇ, ಇಲ್ಲ ಅಂದ್ರೂ ಒಂದೇ. ನಿಮ್ ಕೈಯಲ್ಲಿ ಮಹದೇವಪುರನ ಚೇಂಜ್ ಮಾಡಕ್ ಆಗ್ತಿಲ್ವಾ? ಇಲ್ಲಿ ನಡೀತಿರುವಂತ ಈ ಒಂದು ಏನು ಕೆಲಸಗಳಿದೆ, ಇದನ್ನ ಯಾವ್ದು ಮಾಡಕ್ಕೆ ನಿಮ್ ಕೈಯಲ್ಲಿ ಆಗ್ತಾ ಇಲ್ವಾ? ದಯವಿಟ್ಟು ರಾಜೀನಾಮೆ ಕೊಟ್ಬಿಟ್ಟು ಹೋಗಿ. ಅದಕ್ಕೆ ಯೋಗ್ಯತೆ ಇಂತ ಇರೋವಂಥವ್ರು ಬರ್ತಾರೆ ಮಹದೇವಪುರಕ್ಕೆ ಕೆಲಸ ಮಾಡ್ಲಿಕ್ಕೆ. ಅದನ್ನ ಬಿಟ್ಕೊಂಡು ನೀವು ಶೋ ಆಫ್ ಮಾಡ್ಕೊಂಡು ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಲ್ಲಿ ಫೋಟೋ ಹಾಕ್ಬಿಟ್ರೆ ಎಲ್ಲ ಯುವಕರು ಸುಮ್ನೆ ಕುತ್ಕೊಂಡಿರ್ತಾರೆ ಅಂತ ಹೇಳ್ಬಿಟ್ಟು ಮಾತ್ರ ನೀವು ಅನ್ಕೋಬೇಡಿ. ಇವತ್ತು ನಾವಿಲ್ಲೇನು ಒಂದು 50 ಜನ ನಿಂತ್ಕೊಂಡು ನಿಮಗೆ ಹೇಳ್ತಾ ಇದೀವಿ, ನಾಳೆ ದಿನ 1,000, 2,000, 3,000 ಜನ ಸೇರಿ ಹೋರಾಟ ಮಾಡ್ತೀವಿ. ಇದು ನಿಮಗೆ ನೇರ ಎಚ್ಚರಿಕೆ. ಆದಷ್ಟು ಬೇಗ ಇದನ್ನ ಸರಿ ಮಾಡಿ, ಮತ್ತೆ ನಿಮ್ಮ ಒಂದು ಕೆಲಸದಲ್ಲಿ ಯಾವುದೇ ಡೆವಲಪ್ಮೆಂಟ್ ಇದ್ರೂ ಆಕ್ಚುಯಲ್ ಆಗಿರ್ಬೇಕು. ನೀವು ಬರೀ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕೋದಕ್ಕೆ ಅಷ್ಟೇ ಅಲ್ಲ ಮಾಡೋದು. ಯಾಕೆ? ಸಾರ್ವಜನಿಕರಿಗೆ ಕಾಣಿಸಲ್ವಾ? ಸಾರ್ವಜನಿಕರು ಟ್ಯಾಕ್ಸ್ ಪೇ ಮಾಡ್ತಾ ಇಲ್ವಾ? ಪ್ರತಿ ಮನೆಯಿಂದ 40 ರೂಪಾಯಿಂದ 400 ರೂಪಾಯಿವರೆಗೂ ಪ್ರತಿ ತಿಂಗಳಿಗೆ ನೀವು ಚಾರ್ಜ್ ಮಾಡ್ತಾ ಇದ್ದೀರಾ. ಅದು ಈ ವರ್ಷ ಪ್ರಾಪರ್ಟಿ ಟ್ಯಾಕ್ಸ್ ಅಲ್ಲಿ ಆಡ್ ಮಾಡಿದ್ರಿ. ಜನಗಳಿಗೆ ಗೊತ್ತಿಲ್ದಂಗೆ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಸೆಸ್ ಅಂತ ಆಡ್ ಮಾಡಿದ್ರಿ. ಪ್ರತಿ ಮನೆಗೆ 10,000, 8,000 ಈ ರೀತಿ ನಿಮ್ಮ ಇಷ್ಟ ಬಂದಂಗೆ ಟ್ಯಾಕ್ಸ್ ಹಾಕಿದ್ರಿ. ಆ ಟ್ಯಾಕ್ಸ್ ದುಡ್ಡೆಲ್ಲ ಎಲ್ಲೋಗ್ತಾ ಇದೆ? ಈ ಕಸ ನಿಮಗೆ ಎತ್ತಕ್ಕಾಗಲ್ಲ ಅಂತ ಹೇಳಿದ್ಮೇಲೆ ಟ್ಯಾಕ್ಸ್ ಏನು ಕಲೆಕ್ಟ್ ಮಾಡ್ತೀರಾ? ವೇಸ್ಟ್ ಮ್ಯಾನೇಜ್ಮೆಂಟ್ ಸೆಸ್ ಅಂತ ಹೇಳ್ಬಿಟ್ಟು ಯಾಕೆ ನೀವು ಚಾರ್ಜ್ ಮಾಡ್ತಾ ಇದ್ದೀರಾ? 1,400 ಕೋಟಿ 2025, 2026 ಬಜೆಟ್ ಅಲ್ಲಿ ನಿಮಗೆ ವೇಸ್ಟ್ ಮ್ಯಾನೇಜ್ಮೆಂಟ್ ಫಂಡ್ ಅಂತ ಹೇಳ್ಬಿಟ್ಟು ಬಜೆಟ್ ಅಲ್ಲಿ ತೋರಿಸಿದೀರಾ. ಎಲ್ಲೋಯ್ತು ಆ 1,400 ಕೋಟಿ? ಒಂದಾದ್ರೂ ಒಂದು ಡಸ್ಟ್ಬಿನ್ ಇದೆಯಾ? ರಸ್ತೆಗಳಲ್ಲಿ ಯಾವ್ದಾದ್ರು ಒಂದು ಚಿಕ್ಕ ಮಗು ಚಾಕ್ಲೇಟ್ ತಿಂದ್ರು ಅದನ್ನ ಡಸ್ಟ್ಬಿನ್ಗೆ ಎಸಿಬೇಕು ಅನ್ನೋ ಒಂದು ಪರಿಜ್ಞಾನ ಇದೆ. ಆದ್ರೆ ನೀವು ಅಧಿಕಾರಿಗಳು ಡಸ್ಟ್ಬಿನ್ ಇಟ್ಟಿಲ್ಲ. ಎಲ್ಲೆಸಿಬೇಕು? ತಲೆ ಮೇಲೆ ಎಸಿಬೇಕಾ? ನಿಮಗ್ ಗೊತ್ತಾಗಲ್ವಾ? ಅಷ್ಟೂನು ಡಸ್ಟ್ಬಿನ್ ಇದ್ರೆ ಅದ್ರಲ್ಲಿ ಹಾಕ್ತಾರೆ, ಇಲ್ಲ ಅಂತ ಹೇಳಿದ್ರೆ ರಸ್ತೆಗೆನೆ ಹಾಕೋದು. ನಿಮ್ಮ ವೆಹಿಕಲ್ಗಳು ಏನಿದೆ, ಗಾರ್ಬೇಜ್ ನ ಎಲ್ಲ ಎತ್ಕೊಂಡು ಹೋಗೋಂತ ವೆಹಿಕಲ್ಗಳು ಓವರ್ಲೋಡ್ ಆಗಿ ಪ್ರತಿ ಕಸ ರಸ್ತೆಯಲ್ಲೇ ಬಿದ್ದು ಹೋಗ್ತಾ ಇದೆ. ಪ್ರೂಫ್ ಬೇಕಾ? ಇವಾಗ್ಲೇ ತೋರಿಸ್ತೀವಿ. ಎಲ್ಲಾ ಪ್ರೂಫ್ ಅನ್ನು ಮೊಬೈಲ್ ಅಲ್ಲಿ ಇಟ್ಕೊಂಡು ಬಂದಿದೀವಿ ಸ್ವಾಮಿ. ಇವತ್ತು ಬೆಳಗ್ಗೆದೆ ಎಲ್ಲ ಓವರ್ಲೋಡ್ ಆಗೋಂಥದ್ದು. ಯಾವ ಗಾಡಿಗಳಿದೆ ಪ್ರತಿ ಗಾಡಿನೂ ಓವರ್ಲೋಡ್ ಆಗುತ್ತೆ. ಆ ಕಸ ಎಲ್ಲಿ ಬೀಳುತ್ತೆ? ಹಾಗಾದ್ರೆ ರಸ್ತೆಗೆ ಬೀಳೋದು. ರಸ್ತೆಯಲ್ಲಿ ಬಿದ್ದಿದ್ದ ಕಸ ಯಾರು ತೆಗಿಬೇಕು? ನೀವ್ ತೆಗಿಬೇಕು. ಯಾಕೆ ತೆಗಿತಾ ಇಲ್ಲ? ಅದಕ್ಕೆ ಉತ್ತರ ಕೊಡ್ಬೇಕು ನೀವು. ಮನವಿ ತಗೊಂಡು ಚೇಂಬರ್ ಅಲ್ಲಿ ಕುತ್ಕೊಳ್ಳೋದಲ್ಲ ನಿಮ್ ಕೆಲ್ಸ. ಫೀಲ್ಡ್ಗೆ ಇಳಿದು ಕೆಲಸ ಮಾಡ್ಬೇಕು. ಅವಾಗ ನಾವ್ ಹೇಳ್ತೀವಿ ಅಧಿಕಾರಿಗಳು ನಿಮಗ್ ಸನ್ಮಾನ ಮಾಡ್ತೀವಿ. ಇಲ್ಲ ಅಂತ ಹೇಳಿದ್ರೆ ಇದೇ ತರ ನಾವಿಲ್ಲಿ ನಿಂತ್ಕೊಂಡು ಹೋರಾಟ ಮಾಡ್ತೀವಿ. ಬರೀ ಇಷ್ಟೇ ಜನ ಅಲ್ಲ, 1,000 ಜನ, 1,00,000 ಜನ ನಿಂತು ಸಾರ್ವಜನಿಕರ ಜೊತೆಲಿ ಸೇರಿ ನಾವು ಹೋರಾಟ ಮಾಡ್ತೀವಿ. ಇದು ನಿಮಗೆ ಕೊನೆಯದಾದ ನೇರ ಎಚ್ಚರಿಕೆ.